ಭಕ್ತಿಯೇ ಮುಕ್ತಿಗೆ ದಾರಿ. ಶ್ರೀ ಗುರು ಕರಿಬಸವೇಶ್ವರ ಸ್ವಾಮಿ ದರ್ಶನಕ್ಕೆ ನಮ್ಮ ಪಯಣ. ಹರಿಹರ ತಾಲೂಕು, ದಾವಣಗೆರೆ ಡಿಸ್ಟಿಕ್ಕು, ಉಕ್ಕಡಗಾತ್ರಿಗೆ. ತುಂಬ ವರ್ಷಗಳಿಂದ ಕಾಯ್ತಿದ್ದೆ ಗುರು, ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಚಿಕ್ಕ ವಯಸ್ಸಲ್ಲಿ ಹೋಗಿದ್ದು. ಅದೇ ಹೇಳಲ್ವಾ, ಆ ದೇವರೇ ಕರೆಸ್ಕೋಬೇಕಂತ ನಮ್ಮನ್ನು. ಶ್ರೀ ಗುರು ಕರಿಬಸವೇಶ್ವರ ಆಶೀರ್ವಾದದೊಂದಿಗೆ ಮುಂದುವರಿಸುವ ನಮ್ಮ ಪಯಣವನ್ನು. ಹೋಗ್ತಾ DJ ಪ್ರೋಗ್ರಾಮ್ ಬೇರೆ ಇತ್ತು. ಯಾವುದೋ ಮದುವೆಗೆ DJ ಹಾಕಿದ್ರು. ನಮ್ಮೂರಾಗ ಗಣೇಶನ ಇದ್ದಾಗಲೇ DJ ಪರ್ಮಿಷನ್ ಕೊಡಲ್ಲ ಗುರು. ಇಲ್ಲಿ ನೋಡ್ರಿ ಗುರು, ಇಲ್ಲಿ ಫುಲ್ ಸೌಂಡ್ ಬೇರೆ ಇಟ್ಟಿದ್ರು. ಅಶೋಕಣ್ಣ ಡ್ಯಾನ್ಸ್ ಮಾಡ್ಬೇಕು ಒಂದೆರಡು ಸ್ಟೆಪ್ ಹಾಕ್ಬಿಟ್ಟು ಬರೋಣ ಅಂತ. ಚಿಕ್ಕ ಪಾಪು ಬೇರೆ ಕುಣಿತಿತ್ತು. ಯಾರನ್ನ ಬರ್ತಾರೆ ಅಂದರೆ ಯಾರೂ ಬರ್ತಿಲ್ಲ ಕುಣಿಯೋಕ್ಕೆ. ಅಲ್ಲೇನೋ ಇನ್ಸಿಡೆಂಟ್ ಆಗಿತ್ತಂತೆ. ಯಾರೋ ಕುಣಿಬೇಕಾರೇನೋ ಪಟಾಕಿ ಯಾರಿಗ ಎದಿಗೆ ಬಿದ್ದಿತ್ತಂತೆ ಶಾರ್ಟ್ಸು. ಅಶೋಕಣ್ಣ ನಮ್ಮ ಚಿಕ್ಕ ಪಾಪುಗಳನ್ನೆಲ್ಲ ಎತ್ಕೊಂಡು ಕುಣಿಸ್ತಿದ್ದ. ಇಬ್ಬರೇ ಕುಣಿತಿದ್ರು. ಆ ಹುಡುಗ ಅಳ್ತಾ ಇದ್ದಾನೆ. ಅಳ್ತಿದ್ದಕ್ಕೆ ಹಂಗೆ ಬಿಟ್ಟತ್ತ. ಸೌಂಡ್ ನೋಡ್ರಿ ಇವರು, ನಮಗೆ ಪರ್ಮಿಷನ್ನೇ ಕೊಡಲ್ಲ ಗುರು. ಇವ್ರು ಏನು ಗುರು, ಇವರು ಕೇಳಿಸ್ಕೊಳ್ರಿ ಗುರು. ಹೊಸ ಗಂಡು ಹೆಣ್ಣಿಗೆ ಶುಭಾಶಯ ತಿಳಿಸಿ ನಾವು ಮುಂದಿನ ಪಯಣ ಮುಂದುವರ್ಸೋಣ ಅಂತ ಬಂದ್ವಿ. ಇಲ್ಲಿ ಜನ ಯಾಕೆ ಹಿಂಗೆ ಕುಣಿತಾವ್ರಲ್ಲ ಇವರು, ಯಾವ ಊರರು ಇವರು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಮ್ಮ ಅಶೋಕಣ್ಣ ಅದೇನಕ್ಕೂ ತಲೆ ಕೆಡಿಸ್ಕೊಂಡು ಕುಣಿತಾವನೆ. ಇಲ್ಲಿ ಅಂಕಲ್ ಬೇರೆ ಏನಾನ ಒಂದು ಎಣ್ಣೆ ಇದ್ರೆ ಕೊಡು ಅಂತ ಕೇಳ್ತಾವನೆ ಅಶೋಕಣ್ಣ. ನಮ್ಮ ಅಶೋಕಣ್ಣ ಇಲ್ಲ ಅವೆಲ್ಲ ಕುಡಿಯಲ್ಲ ನಾವು ಅಂತ ಹೇಳ್ದೆ. ನಮ್ಮ ಅಶೋಕಣ್ಣನ ಬಾಗೂರು ಹೋಗೋಣ ಅಂತ ಕರ್ಕೊಂಡು ಮುಂದಿನ ಪಯಣ ಮುಂದುವರಿಸ್ಕೊಂಬತ್ತಾ ಇದ್ದೀವಿ. ಈಗ ನೈಟ್ ಹರಿಹರ ಸ್ಟೇ ಆಗಿ ಬೆಳಗ್ಗೆ ಎದ್ದೋಗೋದು ಅಂತ ಪ್ಲಾನ್ ಆಯಿತು. ನೈಟ್ ಬಂದು KSRTC ಬಸ್ ಸ್ಟ್ಯಾಂಡಾಗಿ ಗಾಡಿ ಪಾರ್ಕ್ ಮಾಡಿದ್ವಿ. ಅದನ್ನ ಎತ್ಕೊಂಡು ಹೊರಟ್ವಿ. ಮುಂದಿನ ಪಯಣ ಮುಂದುವರಿಸ್ಕೊಂಡು ಉಕ್ಕಡಗಾತ್ರಿ ಕಡೆ ಹೊರಟಿದ್ದೀವಿ. ಹರಿಹರದಾಗ ಸಖತ್ತಾಗೈತೆ ಗುರು. ಇದು ತಾಲೂಕು 12 ಕಿಲೋಮೀಟ್ರ್ ಡಿಸ್ಟೆನ್ಸಿಗೆ ಡಿಸ್ಟಿಕ್ಕು ತಾಲೂಕು ಕೊಟ್ಟಿದ್ದಾರೆ. ಏನೇನೋ ಐತೆ ಗುರು, ಇಲ್ಲಿ ಚೆನ್ನಾಗೈತೆ. ವೆದರ್ ಎಲ್ಲ ಸೂಪರಾಗಿತ್ತು. ನಾವು ಹೋಗಿದ್ದು ಮಳೆ ತುಂತುರು ಸ್ಟಾರ್ಟ್ ಆಗಿತ್ತು ಇನ್ನೂ ಅವಾಗ. ಈ ಕಡೆ ಜಾಸ್ತಿ ಇಟ್ಕೆ ಫ್ಯಾಕ್ಟ್ರಿಗಳು, ಇಟ್ಕೆ ಸುಡೋದು ಜಾಸ್ತಿ ಈ ಸೈಡು. ಹಂಗೆ ನಮ್ಮ ತುಂಗ ಭದ್ರಾ ರಿವರ್ ನೋಡ್ಕೊಂಡು ಮುಂದುವರಿಸ್ತಾ ಇದ್ದೀವಿ ಪಯಣನ. ನೀರು ಕಮ್ಮಿ ಹರಿತಾ ಇದೆ, ಸ್ವಲ್ಪ ಕಮ್ಮಿ ಆಗಿದಾವೆ ನೀರು, ಜಾಸ್ತಿ ಏನು ಹರಿತಾ ಇಲ್ಲ. ಅಶೋಕ್ ಅವ್ರ ಬಾಯಲ್ಲಿ ತುಂಗಭದ್ರಾ ನದಿ ತೋರಿಸ್ತೀನಿ ಹೆಂಗೆ ಹರಿತಾ ಐತೆ ಅಂತ ಕರ್ಕೊಂಡು ಹೋಗ್ತಾವ್ರೆ. ಹೋಗ್ತೀವಿ ಗುರುಜಿ, ಹಳ್ಳ ಇದೆ, ಬಿದ್ಗಿದ್ರೆ ನಾನು ಎಲ್ಗೋಗ್ಲಿ. ಎಷ್ಟು ನಡ್ಕೊಂಡು ಹೋದ್ರು ನದಿ ಅಂತೂ ಸಿಗಲಿಲ್ಲ. ಅದಕ್ಕೆ ನಾನು ವಾಪಸ್ ಹೋಗೋಣ ಅಂತೇಳಿ ವಾಪಸ್ ಕರ್ಕೊಂಬಂದೆ. ಎಷ್ಟೊತ್ತಾದರೂ ಮಳೆ ಅಂತೂ ನಿಲ್ಲಲಿಲ್ಲ. ಸಣ್ಣಕ್ಕೆ ತುಂತುರು ಬೀಳ್ತಿತ್ತು. ನಾನು ಅಶೋಕರು ಫುಲ್ಲು ನೆಂದೋಗ್ಬಿಟ್ಟಿದ್ವಿ. ಫುಲ್ಲೆಲ್ಲ ಇಲ್ಲೇ ಸ್ನಾನ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಶೋಕ್ ಅವರು ಕಂಟಿನ್ಯೂಸ್ ಗಾಡಿ ಅವರೇ ಓಡಿಸಿದ್ದಾರೆ ಕಳ್ಳಂಬೇಳದಿಂದ ಉಕ್ಕಡಗಾತ್ರಿವರೆಗೂ. ಮಳೆ ಬರ್ತಾನೆ ಇತ್ತು ಕಂಟಿನ್ಯೂಸ್ಸು. ವೈಫರ್ ಹಾಕ್ಸ್ಕೋಬೇಕಾಯ್ತು ಗ್ಲಾಸ್ಗೂ, ಮೊಬೈಲ್ ಗ್ಲಾಸ್ಗೂ. ಅಶೋಕ್ ಅವ್ರು ನಿನ್ನ ಗ್ಲಾಸಿಗೆ ವೈಫರ್ ಹಾಕ್ಸ್ಕೊಂತ ಅಂದರು. ಫೈನಲಿ ರೀಚ್ಡ್ ಉಕ್ಕಡಗಾತ್ರಿ ಶ್ರೀ ಗುರು ಕರಿಬಸವೇಶ್ವರನ ಗದ್ದಿಗೆ. ಆ ಕ್ಷೇತ್ರಕ್ಕೆ, ಪುಣ್ಯಕ್ಷೇತ್ರಕ್ಕೆ ಕಾಲಿಡ್ತಿದ್ದಂಗೆ ಜುಮ್ ಅಂತು ಗುರು ಮೈಯಲ್ಲನ. ಅಜ್ಜಪ್ಪನ ಪವಾಡ ಎಂಥದ್ದು ಅಂತನ ಬಿಡ್ರಿ, ನೆಕ್ಸ್ಟ್ ಲೆವೆಲ್ ಕಣ್ರಿ. ಸ್ನಾನ ಮಾಡ್ಕೊಂಡು ದರ್ಶನ ಮಾಡೋಣ ಅಂತ ಈಗ ನದಿ ಕಡೆ ಹೊರಟಿದ್ದೀವಿ. ನದಿ ಪಕ್ಕಕ್ಕೆ ಗಾಡಿ ಹಾಕ್ಬಿಟ್ಟು ಅಲ್ಲೇ ಸ್ನಾನ ಮಾಡಿ ಹಂಗೆ ಸ್ನಾನ ಮುಗಿಸಿ ದರ್ಶನಕ್ಕೆ ಹೋಗ್ಬೇಕು. ಸ್ನಾನ ಮುಗಿಸಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಓಕೆ, ಅಲ್ಲಿವರೆಗೂ ಟೇಕ್ ಅ ಬ್ರೇಕ್. ಯಾವ ಕ್ಷೇತ್ರಕ್ಕೆ ಹೋದ್ರು ನದಿಗಳು ಮಾತ್ರ ನೀಟಾಗಿ ಇಟ್ಕೊಳಲ್ಲ ಎಲ್ಲೆಲ್ಲೇ ತೊಳಿತಾರೆ ಗಾಡಿ, ಹೊಸ ತೊಳೆದ್ರು ಓಕೆ, ಗಾಡಿಗಳೆಲ್ಲ ತೊಳಿತಾರೆ ತಗೊಂಬಂದು. ದಯಮಾಡಿ ಸ್ವಚ್ಛತೆಯನ್ನು ಕಾಪಾಡಿ ಎಲ್ಲರೂ. ಅಲ್ಲಾಗಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಈಗ ಒಳಗಡೆ ಬಂದಿದ್ದೀವಿ ದರ್ಶನಕ್ಕೆ. ಒಳಗಡೆ ಎಲ್ಲ ಕ್ಯಾಮ್ರಾ ಎಲ್ಲ ಅಲೋ ಇಲ್ಲ, ಹೊರಗಡೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಕಾಂಪೌಂಡು ಮುಂದ್ಲದು, ಗದ್ಗೆ ಮುಂದ್ಲದು ಕಾಂಪೌಂಡ್. ಇಲ್ಲಿ ಮಲ್ಕೊಳೋಕ್ಕೆ ಚಾಪೆ ಎಲ್ಲ ವ್ಯವಸ್ಥೆ ಐತೆ. ಚಾಪೆ ಕೊಡ್ತಾರೆ, ಮಲ್ಕೋಬೋದು ಹೋದವರು. ಇನ್ನೂ ಬೇಡ ಅಂದರೆ ರೂಮ್ಗಳು, ಲಾಡ್ಜ್ಗಳೆಲ್ಲ ಸಿಗ್ತವೆ. ಇದೇ ನೋಡ್ರಿ ಗದ್ಗೆ. ಪೂಜೆಗೆ ಹಣ್ಣು ಕಾಯಿ ತಗೊಂಬಂದಿದ್ವಿ. ಇಲ್ಲೇ ಕಾಯಿ ಹೊಡಾಕಿಸ್ಬೇಕು ಅಂದರು. ಇಲ್ಲೇ ಕಾಯಿ ಹೊಡಾಕಿಸ್ಕೊಂಡು ಒಳಗಡೆ ಇದೆ ಎಂಟ್ರಿ. ಇಲ್ಲ ಇಲ್ಲಿಂದನೇ ಹೋಗ್ಬೇಕು, ಈ ಕಡೆ ಇಲ್ಲಿಂದ ಒಳಗಡೆ ಹೋಗ್ಬೇಕು. ಒಳಗಡೆ ಹೋಗ್ಬೇಕಾರೆ ಅಕ್ಕ ಒಂದು ಸರಿ ವಾರ್ನಿಂಗ್ ಬೇರೆ ಮಾಡ್ತು, ಒಳಗಡೆ ಎಲ್ಲ ಮೊಬೈಲ್ ಅಲೋ ಇಲ್ಲ ಅಂತ. ಸರಿಯಾಗಿ ಆಯ್ತು ಅಂತ ಹೇಳಿ ಅಕ್ಕ ಹಿಂಗೆ ಕೇಳಿಸ್ಕೊಡ್ರಿ. ಒಳಗಡೆ ಇಲ್ವಾ? ಅಜ್ಜಯ್ಯ ಅಜ್ಜಯ್ಯ ಮಹಾಶಿವಯೋಗಿ ನೀನೆ ಅಜ್ಜಯ್ಯ. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇಲ್ಲೇ ತೂಕಪ್ಪಜ್ಜ, ನಾಗಪ್ಪಜ್ಜ ದೇವಸ್ಥಾನ ಇದ್ದಾವೆ. ಅವರು ಅಜ್ಜಪ್ಪನ ಶಿಷ್ಯಂದರು. ಅವ್ರನ್ನೂ ನೋಡ್ಕೊಂಡು ಮುಂದಕ್ಕೆ ಹೋಗೋದು ಅಂತ ಡಿಸೈಡ್ ಮಾಡಿಕೊಂಡು ಮುಂದಿನೇನಿಲ್ಲ, ಮನೆ ಸೀದಾ ಊರು ಕಳ್ಳಂಬೆಳಕ್ಕೆ ಬರೋದು. ಆಚೆ ಬರೋ ಅಷ್ಟರಲ್ಲಿ ಹೆಂಗೆ ಮಳೆ ನಿಂತಿತ್ತು.
ಇದು ಮಹಾದ್ವಾರ. ಇದು ಶ್ರೀ ಉಕ್ಕಡಗಾತ್ರಿ ಕರಿಬಸವೇಶ್ವರನ ಸ್ವಾಮಿ ಆಶೀರ್ವಾದ ಎಲ್ಲರಿಗೂ ಸದಾ ಇರಲಿ ಅಂತ ಅಂದ್ಕೊಳ್ತಾ ಮುಂದಿನ ಪಯಣ ಮುಂದುವರ್ಸ. ನಮ್ಮ ಅಶೋಕ್ ಅವ್ರು ಬಂದಿದ್ದ ದಾರಿ ಬಿಟ್ಟು ಬೇರೆ ದಾರಿ ಹೋಗೋಣ ಅಂತ ಬೇರೆ ದಾರಿ ಹುಡಿಕೊಂಡು ಬೇರೆ ದಾರಿ ಹೋದರೆ ಅದು 10 ಕಿಲೋಮೀಟ್ರ್ ಜಾಸ್ತಿ ಆಗದ. ಹೆಂಗ ಬಂದಿದ್ದ ದಾರಿಗೆ ಹೋಗೋಣ ಅಂದರೆ ಬೇಡ, ಇನ್ನೊಂದು ದಾರಿ ಯಾವತ್ತು ಬಂದಿದ್ದ ದಾರಿಗೆ ಹೋಗ್ಬಾರ್ದು, ಬೇರೆ ದಾರಿಗೆ ಹೋಗ್ಬೇಕು ಬಾ ಅಂತ ಕರ್ಕೊಂಡೋದ್ರು ಅಂದ್ರೆ ಒಳ್ಳೆ ರಿವರ್ ಸಿಕ್ತು, ಒಳ್ಳೆ ವ್ಯೂ ಚೆನ್ನಾಗಿತ್ತು. ಬಟ್ ಏನಂದರೆ 10 ಕಿಲೋಮೀಟ್ರು ಜಾಸ್ತಿ ಆಯಿತು. ತುಂಗಭದ್ರಾ ನದಿದು ಸೇತುವೆ ಐತಲ್ಲ, ಮಿನಿಮಮ್ 2 ಕಿಲೋಮೀಟ್ರ್ ಮೇಲೆ ಐತೆ ಸರ್. ನೋಡಿ ಸರ್, ಇಲ್ಲಿ 2 ಕಿಲೋಮೀಟ್ರ್ ಐತಲ್ಲ ಸರ್ ರಿವರ್, ಅಷ್ಟು ನೀರು ಬರುತ್ತಾ. ಫೈನಲ್ ಚಿತ್ರದುರ್ಗಕ್ಕೆ ಬಂದ್ವಿ. ಫ್ಯಾನ್ ತಿರುಗ್ತಿದ್ವು, ಅವು ನೆನ್ನೆ ಹೋಗ್ಬೇಕಾದ್ರು ತಿರುಗ್ತಿದ್ವು, ಇವತ್ತು ಬರ್ಬೇಕಾದ್ರು ತಿರುಗ್ತಾ ಇದ್ದಾವೆ. ಒಂದು 3 ಫ್ಯಾನ್ ಏನೋ ಫುಲ್ ಸುಸ್ತಾಗ್ಬಿಟ್ಟು ನಿಂತಿದ್ದಾವೆ ನೋಡ್ರಿ. ಅವಕ್ಕೂ ಪಾಪ ಸುಸ್ತಾಗುತ್ತೆ, ಎಷ್ಟು ಅಂತ ತಿರುಗ್ತಾವೆ ಅವನು, ತಿರುಗಿ 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 ಸುಸ್ತಾಗ್ಬಿಟ್ಟಿದ್ದಾವೆ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಭೇಟಿಯಾಗೋಣ.